ಮಾಲೀಕರಿಗೆ ಮತ್ತೆ ಬಿಗ್ ಶಾಕ್. ಸಿಲಿಂಡರ್ ಸಿಗದೆ ಈ ಹಿಂದೆ ಹಲವು ಹೋಟೆಲ್ಗಳು ಮುಚ್ಚಿದ್ದವು. ಈಗ ದಿಢೀರ್ ಬೆಲೆ ಏರಿಕೆಯಿಂದ ಹೋಟೆಲ್ ಮಾಲೀಕರಿಗೆ ಬರೆ ಬಿದ್ದಿದ್ದು ಊಟ ತಿಂಡಿ ದರ ಏರಿಕೆ ಅನಿವಾರ್ಯವಾಗಿದೆ. ಅತ್ತ ಗ್ಯಾಸ್ ಇಲ್ಲದೆ ಬದುಕು ದುಸ್ತರವಾಗಿದ್ದ ಆಟೋ ಚಾಲಕರ ಪರಿಸ್ಥಿತಿಯೂ ಶೋಚನೀಯವಾಗಿದೆ. ಎಷ್ಟಿದ್ದ ಸಿಲಿಂಡರ್ ಎಷ್ಟಾಯಿತು? ಆಟೋ ಎಲ್ಪಿಜಿ ಬೆಲೆ ಏರಿಕೆಯಿಂದ ಪ್ರಯಾಣ ದರ ಏರಿಕೆ ಆಗುತ್ತಾ? ಜನರ ಬದುಕನ್ನ ಇನ್ನಷ್ಟು ದುಸ್ತರ ಮಾಡುವ ಆ ಬೆಲೆ ಏರಿಕೆಯ ಬರೆಯ ಕಥೆಯನ್ನ ನಿಮ್ಮ ಮುಂದಿಡ್ತೀವಿ ನೋಡಿ. ಈ ಬಿಸಿಲು ಒಂದು, ಟ್ರಾಫಿಕ್ ಒಂದು, ಗ್ಯಾಸ್ ಸಿಗ್ತಾ ಇಲ್ಲ, ಈ ಥರ ಆದರೆ ಯಾಕೆ ಜೀವನ ಮಾಡೋದು ಹೇಳಿ ಸರ್. ಈಗ 1000 ದುಡಿದ್ರೂ ಮತ್ತೆ ಬಂದು 700-800 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ. ಪಾಪ ಎಷ್ಟೋ ಜನ ಆಟ ನಿಲ್ಲಿಸ್ಬಿಟ್ಟು ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ. ಸೌದೆ ಒಲೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಹೋಟೆಲಲ್ಲಾಗಿರ್ಬೋದು, ನಾಳೆ ಮನೆಗಳಿಗೂ ಇದೇ ಸಮಸ್ಯೆ ಬರುತ್ತೆ. ತುಂಬ ತೊಂದರೆ ಆಗ್ತದೆ. ಈ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡು ಬಾಡಿಗೆ ಕೊಟ್ಕೊಂಡು ನಮ್ಗೆ ನಡೆಸೋದೇ ಕಷ್ಟ ಆಗ್ತದೆ. ಬಿಸಿ ಬಿಸಿ ತಿಂಡಿ ತಯಾರು ಮಾಡ್ತೀವಲ್ಲ, ಈಗ ಬಿಸಿ ಬಿಸಿ ಬರ ಬಿದ್ದಂಗೆ ಆಗಿದೆ ನಮಗೆಲ್ಲ. 1000 ರೂಪಾಯಿ ದುಡಿದ್ರೆ 800 ರೂಪಾಯಿ ಗ್ಯಾಸ್ಗೆ ಹೋಗ್ಬಿಡುತ್ತೆ. 200 ರೂಪಾಯಿ ಕೊಂಡು ಏನು ಜೀವನ ಮಾಡೋದು ನಾವು? ಒಂದು ಕಡೆ ಗ್ಯಾಸು, ಇನ್ನೊಂದು ಕಡೆ ಪದಾರ್ಥಗಳು, ದಿನಸಿ ಐಟಮ್ಗಳು ಎಲ್ಲನೂ ಜಾಸ್ತಿ ಆಗಿದೆ. ಯಾವ ಮುಟ್ಟಾಗ ಹೋಟ್ಲೇ ನಡ್ಸೋಕ್ಕಲ್ಲ, ಆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ನಾವು ಏನು ಸಂಪಾದನೆ ಮಾಡ್ತಿದ್ದೀವಿ ದುಡ್ಡು, ಅದನ್ನ ಬರೀ ತಿನ್ನೋದಕ್ಕೆ ಕುಡಿಯೋದಕ್ಕೇನೆ ಖರ್ಚಾಗ್ತಾ ಇದೆ. ಮತ್ತೆ ನಾವು ಉಳಿಸಿ ನಮ್ಮ ಜೀವನ ಹೇಗೆ ಸಾಧಿಸ್ಬೇಕು ನೋಡಿ. ಅನ್ನ ಸಾಂಬಾರು 70 ರೂಪಾಯಿ. ಬಡವ, ಕೂಲಿ ಕಾರ್ಮಿಕ, ಮಧ್ಯಮ ಹೇಗೆ ಜೀವನ ಮಾಡಬೇಕು? ಸಿಲಿಂಡರ್ ಸಿಗದೆ ಪರದಾಟ, ಬಾಗಿಲು ಮುಚ್ಚಿದ್ದವು ಹೋಟೆಲ್. ಸಿಲಿಂಡರ್ ಸಂಕಷ್ಟದ ಬೆನ್ನಲ್ಲೇ ಹೋಟೆಲ್ ಉದ್ಯಮಕ್ಕೆ ಮತ್ತೆ ಹೊಡೆತ. ಎಸ್, ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. ಸಿಲಿಂಡರ್ ಸಿಗದೆ ಪರದಾಡಿದ್ದ ಹೋಟೆಲ್ಗಳು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದವು. ಸಣ್ಣ ಪುಟ್ಟ ಹೋಟೆಲ್ಗಳಂತೂ ಸಿಲಿಂಡರ್ ಹೊಡೆತಕ್ಕೆ ಬಾಗಿಲು ಮುಚ್ಚಿದವು. ದೊಡ್ಡ ದೊಡ್ಡ ಹೋಟೆಲ್ಗಳು ಸಿಲಿಂಡರ್ ಹೊಡೆತದಿಂದ ಅಲ್ಪ ಮಟ್ಟಿಗೆ ಪಾರಾಗಿದ್ರೆ, ಸಣ್ಣ ಹೋಟೆಲ್ಗಳಂತೂ ತೀರಾ ಅಧೋಗತಿಗೆ ತಲುಪಿಬಿಟ್ಟಿದ್ದವು. ಆರ್ಥಿಕ ಹೊಡೆತದಿಂದ ನಲುಗಿಬಿಟ್ಟಿದ್ದವು. ಈಗಲೂ ಅದೆಷ್ಟೋ ಹೋಟೆಲ್ಗಳು ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ತೀವ್ರವಾಗಿ ಪರದಾಡುತ್ತಿವೆ. ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದ್ದರಿಂದ ದೈನಂದಿನ ವ್ಯಾಪಾರ ಮಾಡಲು ಸಾಧ್ಯವಾಗದೆ ಮಾಲೀಕರು ಹೈರಾಣಾಗಿದ್ದಾರೆ. ಸಿಲಿಂಡರ್ ಕಾಯ್ದಿರಿಸಿ ವಾರಗಳೇ ಕಳೆದರೂ ಗ್ಯಾಸ್ ಸಿಗುತ್ತಿರಲಿಲ್ಲ. ಈ ಕೃತಕ ಅಭಾವದಿಂದಾಗಿ ಹೋಟೆಲ್ ಉದ್ಯಮ ಈಗಾಗಲೇ ಸಂಕಷ್ಟದ ಸುಳಿಗೆ ಸಿಲುಕಿತ್ತು. ಈ ಗ್ಯಾಸ್ ಅಭಾವದಿಂದಾಗಿ ಆರ್ಥಿಕವಾಗಿ ಕುಸಿತ ಕಂಡಿದ್ದವು ಹೋಟೆಲ್ಗಳು. ಪರಿಸ್ಥಿತಿ ಹಿಂಗಿರಬೇಕಾದ್ರೇನೆ ಈಗ ಮತ್ತೊಂದು ಹೊಡೆತ ಬಿದ್ದಿದೆ. ಹೋಟೆಲ್ ಉದ್ಯಮಕ್ಕೆ ಹೊಡೆತ, ಮಾಲೀಕರ ಕಣ್ಣೀರು. ಗ್ಯಾಸ್ ಪೂರೈಕೆಯ ಸಮಸ್ಯೆಯಿಂದಾಗಿ ರಾಜ್ಯದಲ್ಲಿ ಒಂದಷ್ಟು ಹೋಟೆಲ್ಗಳು ಅನಿವಾರ್ಯವಾಗಿ ಬಾಗಿಲು ಮುಚ್ಚಿದವು. ದಿನಕ್ಕೆ 10,000 ಸಿಲಿಂಡರ್ ಬಳಸುವ ದೊಡ್ಡ ಹೋಟೆಲ್ಗಳು ಒಂದಷ್ಟು ಕಡೆ ದುಬಾರಿ ಹಣ ಕೊಟ್ಟು ಗ್ಯಾಸ್ ತರಿಸಿಕೊಳ್ಳುತ್ತಿದ್ದವು. ಆದರೆ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರು ಗ್ಯಾಸ್ ಇಲ್ಲದೆ ತಮ್ಮ ಹೋಟೆಲ್ಗಳಿಗೆ ಬೀಗ ಜಡಿದಿದ್ದರು. ಕೋವಿಡ್ ಸಾಂಕ್ರಾಮಿಕದ ನಂತರ ಸಾಲ ಶೂಲ ಮಾಡಿ ಹೇಗೋ ಚೇತರಿಸಿಕೊಳ್ತಾ ಇದ್ದ ಹೋಟೆಲ್ ಉದ್ಯಮಕ್ಕೆ ಈಗ ಗ್ಯಾಸ್ ಅಭಾವ ಬಹುದೊಡ್ಡ ಪೆಟ್ಟು ನೀಡಿತ್ತು. ಕಾರ್ಮಿಕರಿಗೆ ಸಂಬಳ ಕೊಡಲಾಗದೆ, ಕಟ್ಟಡದ ಬಾಡಿಗೆ ಕಟ್ಟಲಾಗದೆ ಹೋಟೆಲ್ ಮಾಲೀಕರು ಅಕ್ಷರಶಃ ಬೀದಿಗೆ ಬೇರುವಂತಾಗಿತ್ತು. ಪರಿಸ್ಥಿತಿ ಹಿಂಗಿರಬೇಕಾದ್ರೇನೆ ಈಗ ಮತ್ತೊಂದು ಹೊಡೆತ ಬಿದ್ದಿದೆ. ಆ ಹೊಡೆತವೇ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯ ಏರಿಕೆ. ಕಮರ್ಷಿಯಲ್ ಸಿಲಿಂಡರ್ 993 ರೂಪಾಯಿ ಏರಿಕೆ. ಸಿಲಿಂಡರ್ ಬೆಲೆ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ ಇನ್ನಷ್ಟು ಸಂಕಷ್ಟ. ಹಳೆಯ ಗಾಯ ಮಾಯುವ ಮುನ್ನವೇ ಮತ್ತೊಂದು ಬರೆ ಬಿದ್ದಿದೆ. ಗ್ಯಾಸ್ ಕೊರತೆಯಿಂದ ಕಂಗೆಟ್ಟಿದ್ದ ಹೋಟೆಲ್ ಉದ್ಯಮಕ್ಕೆ ಈಗ ಇನ್ನಷ್ಟು ದೊಡ್ಡ ಹೊಡೆತ ಬಿದ್ದಿದೆ. ತೈಲ ಕಂಪನಿಗಳು ಏಕಾಏಕಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ವಿಪರೀತವಾಗಿ ಏರಿಕೆ ಮಾಡಿವೆ. ಮೇ 1ನೇ ತಾರೀಖಿನಿಂದಲೇ ಜಾರಿಗೆ ಬರುವಂತೆ 19 ಕೆಜಿ ತೂಕದ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ಬರೋಬ್ಬರಿ 993 ರೂಪಾಯಿಗಳಷ್ಟು ದಿಢೀರ್ ಹೆಚ್ಚಳ ಮಾಡಲಾಗಿದೆ. ಯಾವುದೇ ಮುನ್ಸೂಚನೆ ನೀಡದೆ ಮಾಡಲಾದ ಈ ಬೆಲೆ ಏರಿಕೆಯು ಹೋಟೆಲ್, ರೆಸ್ಟೋರೆಂಟ್ ಮತ್ತು ಇತರ ವಾಣಿಜ್ಯ ಉದ್ದೇಶಗಳಿಗೆ ಗ್ಯಾಸ್ ಬಳಸುವ ಲಕ್ಷಾಂತರ ವ್ಯಾಪಾರಸ್ಥರಿಗೆ ಅಕ್ಷರಶಃ ಬರಸಿಡಿಲಾಗಿ ಎರಗಿದೆ. ಇದು ಉದ್ಯಮವನ್ನ ಸಂಪೂರ್ಣವಾಗಿ ನಾಶ ಮಾಡುವ ಹುನ್ನಾರ ಅಂತ ಹೋಟೆಲ್ ಮಾಲೀಕರು ಆರೋಪಿಸುತ್ತಿದ್ದಾರೆ.
ಇನ್ನು ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು ಹೊಡೆತ ಬೀಳುವುದು ಪಕ್ಕಾ ಆಗಿದೆ. ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಹೋಟೆಲ್ನಲ್ಲಿ ಸಿಗೋ ಊಟ, ತಿಂಡಿ, ಕಾಫಿಗಳ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಕಮರ್ಷಿಯಲ್ ಸಿಲಿಂಡರ್ ಅವಲಂಬಿತ ಉದ್ಯಮಗಳಿಗೆ ಇದು ಭಾರಿ ದೊಡ್ಡ ಸಂಕಷ್ಟವನ್ನ ನೀಡೋ ಆತಂಕವೂ ಕಾಡುತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ 100% ಪೆಟ್ಟು ಬೀಳಲಿದೆ ಅಂತ ಹೇಳಲಾಗ್ತದೆ. ಪ್ರತಿದಿನ ಕನಿಷ್ಠ 5-6 ಸಿಲಿಂಡರ್ ಬಳಸುವ ಸಣ್ಣ ದರ್ಶಿನಿಗೂ ದಿನಕ್ಕೆ 5-6 ಸಾವಿರ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದೆ. ಲಾಭಾಂಶ ಸಂಪೂರ್ಣವಾಗಿ ಖಾಲಿಯಾಗಿ ಕೇವಲ ಗ್ಯಾಸ್ ಬಿಲ್ ಕಟ್ಟುವುದಕ್ಕಾಗಿಯೇ ಹೋಟೆಲ್ ನಡೆಸಬೇಕಾದ ದುಸ್ಥಿತಿ ನಿರ್ಮಾಣವಾಗಲಿದೆ. ಈ ಆರ್ಥಿಕ ನಷ್ಟವನ್ನು ಭರಿಸಲಾಗದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋಟೆಲ್ಗಳು ಮುಚ್ಚುವ ಪರಿಸ್ಥಿತಿ ತಲೆದೋರಲಿದೆ ಅಂತ ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟಿದ್ದ ಸಿಲಿಂಡರ್ ಎಷ್ಟಾಯಿತು? ಗಗನಕ್ಕೇರಿದ್ದೇಕೆ ಗ್ಯಾಸ್ ಬೆಲೆ? ಅಷ್ಟಕ್ಕೂ ಎಷ್ಟಿದ್ದ ಸಿಲಿಂಡರ್ ಎಷ್ಟಾಯಿತು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಿ. ಬೆಲೆ ಏರಿಕೆಯ ಅಂಕಿ ಅಂಶಗಳು ನಿಜಕ್ಕೂ ಹೋಟೆಲ್ ಮಾಲೀಕರನ್ನು ಬೆಚ್ಚಿ ಬೀಳಿಸುತ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈ ಮೊದಲು 19 ಕೆಜಿ ತೂಕದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ 2161ರಿಂದ 2162 ರೂಪಾಯಿ ಇತ್ತು. ಆದರೆ ಈಗ ದಿಢೀರನೆ 991ರಿಂದ 993 ರೂಪಾಯಿ ಏರಿಕೆಯಾಗಿರುವುದರಿಂದ ಹೊಸ ದರ ಬರೋಬ್ಬರಿ 3153 ರೂಪಾಯಿಗೆ ತಲುಪಿದೆ. ಒಂದೇ ಬಾರಿಗೆ ಹತ್ತಿರ 1000 ರೂಪಾಯಿ ಹೆಚ್ಚಳ ಮಾಡಿರುವುದು ಅತಿ ದೊಡ್ಡ ಬೆಲೆ ಏರಿಕೆಗಳಲ್ಲಿ ಒಂದಾಗಿದೆ. ಹೀಗಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಬೆಲೆ ಏರಿಕೆಯ ಹೊಡೆತವನ್ನು ಹೋಟೆಲ್ಗಳು ತಾಳೋದು ಕಷ್ಟ ಅಂತಾನೆ ಹೇಳಲಾಗ್ತಿದೆ. ಇನ್ನು ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 993 ರೂಪಾಯಿ ದಿಢೀರ್ ಏರಿಕೆ ಮಾಡಲಾಗಿದೆ. 19 ಕೆಜಿಯ ಸಿಲಿಂಡರ್ ಬೆಲೆ ಈ ಹಿಂದೆ 2162 ರೂಪಾಯಿ ಇತ್ತು. ಆದರೆ 2162 ಇದ್ದ ಸಿಲಿಂಡರ್ ಅನ್ನ ಈಗ 3153ಕ್ಕೆ ಕೊಟ್ಟು ಖರೀದಿ ಮಾಡಬೇಕಾಗಿದೆ ಹೋಟೆಲ್ ಉದ್ಯಮಿಗಳು. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಹೊಸ ದರ ಈಗ 3153ಕ್ಕೆ ಏರಿಕೆಯಾಗಿದೆ. ಇದರ ಜೊತೆಗೆ 35 ಕೆಜಿ ಸಿಲಿಂಡರ್ ದರ 5770ಕ್ಕೆ ಹೆಚ್ಚಳ ಆಗಿದೆ. ಜೊತೆಗೆ 47.5 ಕೆಜಿ ಬೃಹತ್ ಸಿಲಿಂಡರ್ ದರ 7826ಕ್ಕೆ ತಲುಪಿದ್ದು ಹೋಟೆಲ್ ಮಾಲೀಕರ ನಿದ್ದೆಗೆಡಿಸುತ್ತಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆ ಸದ್ಯಕ್ಕೆ ಯಥಾಸ್ಥಿತಿ. ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಗಳು ಗಗನಕ್ಕೇರಿದ್ದರೂ ಜನಸಾಮಾನ್ಯರಿಗೆ ಕೊಂಚ ನೆಮ್ಮದಿ ಸಿಕ್ಕಿದೆ. ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಯಾಗಿಲ್ಲ. 14.2 ಕೆಜಿ ತೂಕದ ಗೃಹ ಬಳಕೆಯ ಸಿಲಿಂಡರ್ ದರಗಳು ಹಿಂದಿನ ತಿಂಗಳಂತೆಯೇ ಯಥಾಸ್ಥಿತಿಯಲ್ಲಿ ಮುಂದುವರೆದಿವೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆ 915 ರೂಪಾಯಿ 50 ಪೈಸೆಯಲ್ಲೇ ಮುಂದುವರೆದಿದೆ. ಸರ್ಕಾರದ ಸಬ್ಸಿಡಿ ಹಾಗೂ ನಿಯಂತ್ರಣ ವ್ಯವಸ್ಥೆಯ ಕಾರಣದಿಂದ ಗೃಹ ಬಳಕೆಯ ಗ್ಯಾಸ್ ದರ ಸ್ಥಿರವಾಗಿಯೇ ಉಳಿದುಕೊಂಡಿದೆ. ಆದರೆ ಈ ಸ್ಥಿರತೆ ಎಷ್ಟು ದಿನ ಮುಂದುವರಿಯುತ್ತದೆ ಎಂಬ ಆತಂಕ ಗೃಹಿಣಿಯರನ್ನ ಕಾಡಲಾರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಗೃಹ ಬಳಕೆಗೂ ಬೆಲೆ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ ಅನ್ನೋ ಆತಂಕವೂ ಶುರುವಾಗಿದೆ. ಆಹಾರ, ಊಟ, ತಿಂಡಿ ಬೆಲೆ ಅನಿವಾರ್ಯವಾಗಿ ಏರಿಕೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ದಿಢೀರ್ 3000 ರೂಪಾಯಿಗಳ ಗಡಿ ದಾಟಿರುವುದರಿಂದ ಸಿಲಿಂಡರ್ ಬೆಲೆ ಏರಿಕೆಯಿಂದ ಆಹಾರ, ಊಟ, ತಿಂಡಿ ಬೆಲೆ ಏರಿಕೆ ಅನಿವಾರ್ಯ ಆಗುತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ವ್ಯಾಪಾರಸ್ಥರ ನಿರ್ವಹಣಾ ವೆಚ್ಚ ವಿಪರೀತ ಹೆಚ್ಚಾಗುವುದರಿಂದ ಹೋಟೆಲ್ ಊಟ ತಿಂಡಿಗಳ ಬೆಲೆಯನ್ನ ಏರಿಸದೆ ಬೇರೆ ದಾರಿಯೇ ಇಲ್ಲ ಎನ್ನುತ್ತಿದ್ದಾರೆ ಹೋಟೆಲ್ ಮಾಲೀಕರು. ಹೋಟೆಲ್ ಊಟದ ದರವನ್ನು ಏರಿಸಿದರೆ ಮಾತ್ರ ಉದ್ಯಮವನ್ನು ಉಳಿಸಿಕೊಳ್ಳಲು ಸಾಧ್ಯ. ಈಗಾಗಲೇ ತರಕಾರಿ, ಎಣ್ಣೆ, ದಿನಸಿ ಬೆಲೆಗಳು ಗಗನಕ್ಕೇರಿವೆ. ಇದರ ಜೊತೆಗೆ ಗ್ಯಾಸ್ ಕೂಡ ದುಬಾರಿಯಾಗಿರೋದ್ರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಅಂತಿದ್ದಾರೆ ಹೋಟೆಲ್ ಮಾಲೀಕರು.
ಇನ್ನು ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಿಂದ ಹೋಟೆಲ್ನಲ್ಲಿ ಕಾಫಿ ಊಟ ತಿಂಡಿ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಒಂದು ಅಂದಾಜಿನ ಪ್ರಕಾರ ಟೀ ಕಾಫಿ ಬೆಲೆಯಲ್ಲಿ 2ರಿಂದ 5ರಷ್ಟು ಏರಿಕೆ ಮಾಡೋ ಸಾಧ್ಯತೆ ಇದೆ. ಇನ್ನು ತಿಂಡಿ ಉಪಹಾರದ ಬೆಲೆಯಲ್ಲಿ 5ರಿಂದ 10 ರೂಪಾಯಿ ಏರಿಕೆ ಮಾಡೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಊಟದ ದರದಲ್ಲಿ 10ರಿಂದ 20 ರೂಪಾಯಿಗಳಷ್ಟು ಏರಿಕೆ ಮಾಡೋ ಸಾಧ್ಯತೆಗಳಿದೆ. ಹೋಟೆಲ್ನಲ್ಲಿ ಬೆಲೆ ಏರಿಕೆ ಬಡವರ ಜೇಬಿಗೆ ಕತ್ತರಿ. ಇನ್ನು ಹೋಟೆಲ್ ಊಟ ತಿಂಡಿ ಸೇರಿದಂತೆ ಪ್ರತಿಯೊಂದು ಖಾದ್ಯದ ಮೇಲೂ ಗಣನೀಯ ಏರಿಕೆ ಸಾಧ್ಯತೆ ಇದೆ. 10ರಿಂದ 15ರಷ್ಟು ದರ ಏರಿಕೆ ಮಾಡೋ ಲೆಕ್ಕಾಚಾರ ಇದೆ. ಇದರಿಂದಾಗಿ ಬೆಲೆ ಏರಿಕೆಯ ಭಾರ ಜನಸಾಮಾನ್ಯರ ಮೇಲೇನೇ ಬೀಳಲಿದೆ. ಕಾಫಿ ಟೀ ಕುಡಿದಾಗೆಲ್ಲ, ಊಟ ತಿಂಡಿ ಮಾಡಿದಾಗೆಲ್ಲ ಜನರ ಜೇಬಿಗೆ ಕತ್ತರಿ ಬೀಳೋದು ಪಕ್ಕಾ ಆಗಿದೆ. ಹೀಗಾಗಿ ಜನರು ಹೋಟೆಲ್ ಕಡೆ ತಿರುಗುವುದು ಕಡಿಮೆಯಾಗುವ ಆತಂಕವೂ ಕಾಡುತ್ತದೆ. ಇದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತದ ಮುನ್ಸೂಚನೆ ನೀಡ್ತಾ ಇದೆ. ದುಬಾರಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪ್ರತಿದಿನ ನಾವು ಓಡಾಡೋದು, ನಾವು ಏನ್ ಸಂಪಾದನೆ ಮಾಡ್ತಿದೀವಿ ದುಡ್ಡು, ಅದನ್ನ ಬರೀ ತಿನ್ನೋದಕ್ಕೆ ಕುಡಿಯೋದಕ್ಕೇನೆ ಖರ್ಚಾಗ್ತಾ ಇದೆ. ಮತ್ತೆ ನಾವು ಉಳಿಸಿ ನಮ್ಮ ಜೀವನ ಹೇಗೆ ಸಾಧಿಸಬೇಕು, ಹೇಗೆ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಜಿಎಸ್ಟಿ ಇಳಿಕೆಗೆ ಪಟ್ಟು. ಇನ್ನು ಈ ದಿಢೀರ್ ಬೆಲೆ ಏರಿಕೆಯಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳುವುದು ಪಕ್ಕಾ ಆಗಿದೆ. ಹೀಗಾಗಿ ಕೇಂದ್ರ ಸರ್ಕಾರವು ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಮೇಲೆ ವಿಧಿಸುತ್ತಿರುವ 18% ಜಿಎಸ್ಟಿಯನ್ನ ತಕ್ಷಣವೇ ಕೈಬಿಡಬೇಕು ಅಂತ ಹೋಟೆಲ್ ಮಾಲೀಕರು ಒತ್ತಾಯ ಮಾಡ್ತಿದ್ದಾರೆ. ಇಲ್ಲವಾದಲ್ಲಿ ನಾವು ಹೋಟೆಲ್ಗಳನ್ನು ಸಂಪೂರ್ಣವಾಗಿ ಮುಚ್ಚಬೇಕಾಗುತ್ತದೆ ಅಂತಾನೂ ಒತ್ತಾಯಿಸುತ್ತಿದ್ದಾರೆ. ನಿರ್ವಹಣಾ ವೆಚ್ಚದ ಜೊತೆಗೆ ಜಿಎಸ್ಟಿ ಹೊರೆ ಮಾಲೀಕರ ಬೆನ್ನೆಲುಬು ಮುರಿಯೋದರ ಜೊತೆಗೆ ಜನರ ಜೇಬನ್ನು ಸುಡೋದು ಪಕ್ಕಾ ಆಗಿದೆ. ನೋಡಿ, ಅನ್ನ ಸಾಂಬಾರು 70 ರೂಪಾಯಿ, ಈಗ ಒಂದು ಮಸಾಲೆ ದೋಸೆ 70 ರೂಪಾಯಿ, ಒಂದು ಊಟ ಇಲ್ಲಿ ಅಂದರೆ ಅದು ಹೊಟ್ಟೆ ತುಂಬಲ್ಲ 110 ರೂಪಾಯಿ. ಹೀಗಿರುವಾಗ ನಾವು ಜೀವನ ಮಾಡೋದು ಹೇಗೆ, ಬದುಕು ಹೇಗೆ ಸಾಗಿಸ್ಬೇಕು? ಯಾಕೆಂದರೆ ನಾವು ಬೆಳಗಿಂದ ಸಂಜೆ ತನಕ ಕೂಲಿ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 400ರಿಂದ 500 ರೂಪಾಯಿ ಸಿಗ್ಬೋದು. ಆದರೆ ವಾರ ಪೂರ್ತಿ ಇರುತ್ತೆ ಅಂತ ಹೇಳಲಿಕ್ಕೂ ಆಗಲ್ಲ. ನನ್ನಂತ ಒಬ್ಬ ಬಡ ಕಾರ್ಮಿಕನಾಗ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗುತ್ತೆ, ಚೈನ್ ಲಿಂಕ್ ರೀತಿ ಒಂದೊಂದು ಎಲ್ಲದೂ ಕೂಡ ದರ ಹೆಚ್ಚಳ ಆಗುತ್ತೆ. ಎಲ್ಲಿ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗುತ್ತೆ ಆಗ ದಿನನಿತ್ಯ ಬಳಕೆಯಲ್ಲಿ ಬಳಸ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು, ಆಟೋಗಳು ಇರ್ಬೋದು, ಬಸ್ ಇರ್ಬೋದು, ಪ್ರತಿಯೊಂದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಬಡವ, ಕೂಲಿ ಕಾರ್ಮಿಕ, ಮಧ್ಯಮ ಹೇಗೆ ಜೀವನ ಮಾಡಬೇಕು? ಇನ್ನು ಈ ಹೋಟೆಲ್ ಊಟ ತಿಂಡಿ ದರ ಏರಿಕೆಯಿಂದಾಗಿ ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಈಗಾಗಲೇ ದಿನಸಿ ತರಕಾರಿ ಬೆಲೆ ಗಗನಕ್ಕೇರಿದೆ. ಈಗ ಹೋಟೆಲ್ ಊಟ ಕೂಡ ದುಬಾರಿಯಾದರೆ ನಾವು ಬದುಕುವುದು ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಚುನಾವಣೆ ಮುಗಿಯುವವರೆಗೆ ಬೆಲೆ ಏರಿಸದ ಸರ್ಕಾರ ಈಗ ಏಕಾಏಕಿ 1000 ರೂಪಾಯಿ ಏರಿಕೆ ಮಾಡಿದ್ದು ಜನರಿಗೆ ದೊಡ್ಡ ಹೊಡೆತ ಅಂತಿದ್ದಾರೆ. ಆದರೆ ಅಮೆರಿಕ ಇರಾನ್ ನಡುವಿನ ಯುದ್ಧದಿಂದಾಗಿ ಈ ಬೆಲೆ ಏರಿಕೆ ಅನಿವಾರ್ಯವಾಗಿದ್ದು ಅದರ ಹೊಡೆತಕ್ಕೆ ಈಗ ಹೋಟೆಲ್ಗಳು ತತ್ತರಿಸುತ್ತಿವೆ. ಜನರು ಕಂಗಾಲಾಗ್ತಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ತೀವ್ರಗೊಂಡಿರುವ ಯುದ್ಧದ ಪರಿಣಾಮ ಜಾಗತಿಕ ಇಂಧನ ಪೂರೈಕೆ ಸರಪಳಿಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಜಾಗತಿಕ ತೈಲ ಮತ್ತು ನೈಸರ್ಗಿಕ ಅನಿಲ ಸಾಗಣೆಯ ಪ್ರಮುಖ ಕಾರಿಡಾರ್ ಆಗಿರುವ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಘರ್ಷದ ಭೀತಿಯಿಂದಾಗಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ. ಇದರಿಂದಾಗಿ ಜಾಗತಿಕ ತೈಲ ಮತ್ತು ಅನಿಲ ಬೆಲೆ 50% ಹೆಚ್ಚಾಗಿದೆ. ಇದರ ಹೊಡೆತವನ್ನು ಈಗ ಭಾರತೀಯ ವ್ಯಾಪಾರಿಗಳು ಅನುಭವಿಸುವಂತಾಗಿದೆ. ಅಲ್ಲಿನ ಯುದ್ಧವು ಇಲ್ಲಿನ ಹೋಟೆಲ್ ಉದ್ಯಮವನ್ನು ಆರ್ಥಿಕವಾಗಿ ಹಳ್ಳ ಹಿಡಿಸುತ್ತಿರುವುದು ಜಾಗತಿಕ ಆರ್ಥಿಕತೆಯ ಕರಾಳ ಮುಖವನ್ನು ತೋರಿಸುತ್ತಿದೆ. ಪೆಟ್ರೋಲ್ ಡೀಸೆಲ್ ಯಥಾಸ್ಥಿತಿ, ಗ್ಯಾಸ್ ಮಾತ್ರ ದಿಢೀರ್ ಏರಿಕೆ. ಒಂದೆಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 993 ರೂಪಾಯಿಗಳಷ್ಟು ಏರಿಕೆಯಾಗ್ತಾ ಇದ್ರೆ, ಮತ್ತೊಂದೆಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಿಲ್ಲ ಎಂಬುದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ಬೆಂಗಳೂರಲ್ಲಿ ಸಾಮಾನ್ಯ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 102 ರೂಪಾಯಿ 92 ಪೈಸೆ ಮತ್ತು ಡೀಸೆಲ್ ಬೆಲೆ 90 ರೂಪಾಯಿ 99 ಪೈಸೆಯಷ್ಟಿದೆ. ಹೀಗಾಗಿ ಸದ್ಯಕ್ಕೆ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ.
ಆದರೆ ಈಗ ಸಿಲಿಂಡರ್ ಬೆಲೆ ಏರಿಸಿ ನಂತರದ ಕೆಲ ದಿನಗಳಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರೂ ಅಚ್ಚರಿ ಇಲ್ಲ ಅಂತಾನೂ ಜನ ಮಾತಾಡಿಕೊಳ್ತಾ ಇದ್ದಾರೆ. ಹಾಗೇನಾದರೂ ಆದರೆ ವಾಹನ ಸವಾರರಿಗೆ ದೊಡ್ಡ ಹೊಡೆತ ಬೀಳೋದ್ ಪಕ್ಕ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಅದರ ಬೆನ್ನಲ್ಲೇ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಏರಿಕೆ ಆಗುತ್ತೆ. ಆದ್ರಿಂದ ಎಲ್ಲ ಥರದ ಹೊಡೆತವು ಗ್ರಾಹಕರಿಗೆ ನೇರವಾಗುತ್ತೆ. ಬೇಕರಿ, ಕಲ್ಯಾಣ ಮಂಟಪ ಉದ್ಯಮಕ್ಕೂ ಭಾರಿ ಸಂಕಷ್ಟ. ಇನ್ನು ಕೇವಲ ಹೋಟೆಲ್ಗಳು ಮಾತ್ರವಲ್ಲ, ರಾಜ್ಯದ ಬೇಕರಿ ಮತ್ತು ಕ್ಯಾಟರಿಂಗ್ ಉದ್ಯಮ ಕೂಡ ಈ ಗ್ಯಾಸ್ ಬೆಲೆ ಏರಿಕೆಯಿಂದ ತೀವ್ರವಾಗಿ ಕಂಗಾಲಾಗಿದೆ. ಮಾರುಕಟ್ಟೆಯಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯ ಜೊತೆಗೆ ಈಗ ಗ್ಯಾಸ್ ಬೆಲೆಯು ₹1,000 ಹೆಚ್ಚಾಗಿರುವುದು ಕ್ಯಾಟರಿಂಗ್ ಕಾಂಟ್ರಾಕ್ಟರ್ಗಳ ಬೆನ್ನೆಲುಬು ಮುರಿದಂತಾಗಿದೆ. ಬೇಸಿಗೆ ಕಾಲವಾದ್ದರಿಂದ ಸಾಲು ಸಾಲು ಮದುವೆ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ನಡೆಯುತ್ತಿವೆ. ಆದರೆ ಗ್ಯಾಸ್ ದರ ಏರಿಕೆಯಿಂದಾಗಿ ಕ್ಯಾಟರಿಂಗ್ ಮಾಡುವವರು ಪ್ರತಿ ಪ್ಲೇಟ್ ಊಟದ ದರವನ್ನು ಏರಿಸುವುದು ಅನಿವಾರ್ಯವಾಗಿದೆ. ಇದರಿಂದ ಮದುವೆ, ಮುಂಜಿಗಳಂತಹ ಶುಭ ಕಾರ್ಯಗಳ ಊಟದ ವೆಚ್ಚವು ಭಾರೀ ಪ್ರಮಾಣದಲ್ಲಿ ದುಬಾರಿಯಾಗುವುದು ಖಚಿತವಾಗಿದೆ. ವಾಣಿಜ್ಯ ಸಿಲಿಂಡರ್ ಬೆನ್ನಲ್ಲೇ ಆಟೋ ಎಲ್ಪಿಜಿ ದರ ಏರಿಕೆ. ಆಟೋ ಎಲ್ಪಿಜಿ ಬೆಲೆ 1 ಲೀಟರ್ ₹5.73 ಏರಿಕೆ. 1 ಲೀಟರ್ ಆಟೋ ಎಲ್ಪಿಜಿ ಈಗ ಬರೋಬ್ಬರಿ ₹95.08. ಎಸ್, ಕಮರ್ಷಿಯಲ್ ಸಿಲಿಂಡರ್ ಬೆನ್ನಲ್ಲೇ ಆಟೋ ಗ್ಯಾಸ್ ಬೆಲೆ ಏರಿಕೆ ಮಾಡಲಾಗಿದೆ. ಆಟೋ ಎಲ್ಪಿಜಿ ಗ್ಯಾಸ್ ಏರಿಕೆಯಾಗಿದ್ದು ಪ್ರತಿ ಲೀಟರ್ಗೆ ₹5.73 ಹೆಚ್ಚಳ ಮಾಡಲಾಗಿದೆ. ದಿನವಿಡೀ ಬಿಸಿಲಲ್ಲಿ ದುಡಿದು ₹100 ಸಂಪಾದಿಸುವ ಆಟೋ ಚಾಲಕರಿಗೆ ಈ ಬೆಲೆ ಏರಿಕೆ ಅವರ ಲಾಭಾಂಶವನ್ನೇ ಕಸಿದುಕೊಳ್ಳುವ ಆತಂಕವಿದೆ. ಗ್ಯಾಸ್ ಇಲ್ಲದೆ ಕಂಗೆಟ್ಟ ಆಟೋ ಚಾಲಕರ ಬದುಕು. ಇಷ್ಟು ದಿನ ಗ್ಯಾಸ್ ಇಲ್ಲದೆ ಆಟೋ ಚಾಲಕರ ಬದುಕು ಸಂಪೂರ್ಣವಾಗಿ ದುಸ್ತರಾಗಿತ್ತು. ಕಳೆದ ಕೆಲವು ದಿನಗಳಿಂದ ನಗರದಲ್ಲಿ ಆಟೋ ಗ್ಯಾಸ್ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿತ್ತು. ಕೇವಲ ಬೆರಳೆಣಿಕೆಯಷ್ಟು ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಪೂರೈಕೆಯಾಗುತ್ತಿತ್ತು. ಪರಿಣಾಮವಾಗಿ ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ಯಾಸ್ ತುಂಬಿಸಿಕೊಳ್ಳಲು ಕಿಲೋಮೀಟರ್ಗಟ್ಟಲೆ ನಿಂತಿದ್ದವು ಆಟೋಗಳು. ಒಂದು ಆಟೋಗೆ ಗ್ಯಾಸ್ ಸಿಗಬೇಕಾದ್ರೆ ಕನಿಷ್ಠ 5-6 ಗಂಟೆಗಳ ಕಾಲ ಕಾಯಬೇಕಾದ ದುಸ್ಥಿತಿ ಇತ್ತು. ಇದರಿಂದಾಗಿ ಚಾಲಕರು ತಮ್ಮ ದಿನದ ಬಹುಪಾಲು ಸಮಯವನ್ನ ಬಂಕ್ಗಳ ಮುಂದೆಗೆ ಕಳೆಯುವಂತಾಗಿತ್ತು. ದುಡಿಮೆಯ ಸಮಯವನ್ನೆಲ್ಲ ಕ್ಯೂನಲ್ಲಿ ನಿಲ್ಲುವುದರಲ್ಲಿ ಕಳೆದು ಹೋಗುತ್ತಾ ಇದ್ದು ಚಾಲಕರು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ತೀವ್ರವಾಗಿ ಹೈರಾಣಾಗಿದ್ರು. ಆಟೋ ನಂಬಿ ಬದುಕುತ್ತಿದ್ದ ಕುಟುಂಬಗಳಿಗೆ ಮತ್ತೆ ಸಂಕಷ್ಟ. ಕೇವಲ ಆಟೋ ಓಡಿಸುವುದನ್ನೇ ನಂಬಿ ಬದುಕುತ್ತಿದ್ದ ಅದೆಷ್ಟೋ ಕುಟುಂಬಗಳಿಗೆ ಒಂದೊತ್ತಿನ ಊಟಕ್ಕೂ ತೀವ್ರ ಸಂಕಷ್ಟ ಎದುರಾಗಿತ್ತು. ಗ್ಯಾಸ್ ಇಲ್ಲದೆ ಆಟೋ ಓಡಿಸಲು ಸಾಧ್ಯವಾಗದೆ, ದಿನದ ದುಡಿಮೆ ಇಲ್ಲದೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲಾಗದೆ, ದಿನಸಿ ತರಲಾಗದೆ, ಮನೆ ಬಾಡಿಗೆ ಕಟ್ಟಲಾಗದೆ ಚಾಲಕರು ಕಣ್ಣೀರು ಹಾಕುವ ಪರಿಸ್ಥಿತಿ ಇತ್ತು. ಪರಿಸ್ಥಿತಿ ಹೀಗಿರುವಾಗಲೇ ಈಗ ದಿಢೀರನೆ ಆಟೋ ಎಲ್ಪಿಜಿ ಬೆಲೆ ಏರಿಕೆ ಮಾಡಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಗ್ಯಾಸ್ ಸಿಗುವುದೇ ಕಷ್ಟವಾಗಿರುವಾಗ ಸಿಕ್ಕರೂ ಲೀಟರ್ಗೆ ಸುಮಾರು ₹6 ಹೆಚ್ಚು ತೆರಬೇಕಾದ ಅನಿವಾರ್ಯತೆ ಆಟೋ ಚಾಲಕರನ್ನ ಮತ್ತಷ್ಟು ಹತಾಶೆಗೆ ದೂಡಿದೆ. ಖಾಸಗಿ ಬಂಕ್ಗಳಲ್ಲಿ ಮನಬಂದಂತೆ ರೇಟ್ ಫಿಕ್ಸ್. ಇನ್ನು ಈ ದರ ಏರಿಕೆ ಸರ್ಕಾರದ ನಿಯಂತ್ರಣದಲ್ಲಿರುವ ಆಟೋ ಎಲ್ಪಿಜಿ ಬಂಕ್ಗಳಲ್ಲಿ ಅನ್ವಯವಾಗಿದ್ದರೆ ಖಾಸಗಿ ಬಂಕ್ಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಭಿನ್ನವಾಗಿದೆ. ಖಾಸಗಿ ಬಂಕ್ಗಳಲ್ಲಿ ದರ ಏರಿಕೆ ಒಂದೇ ರೀತಿಯಲ್ಲಿ ಇಲ್ಲದೆ ಬಂಕ್ನಿಂದ ಬಂಕ್ಗೆ ದರದಲ್ಲಿ ಭಾರಿ ವ್ಯತ್ಯಾಸ ಕಂಡುಬರುತ್ತಿದೆ. ಒಂದೊಂದು ಕಡೆ ಒಂದೊಂದು ರೇಟ್ ಫಿಕ್ಸ್ ಮಾಡಲಾಗಿದೆ. ಇದರಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಗ್ಯಾಸ್ ತುಂಬಿಸಲು ಆಟೋ ಚಾಲಕರು ಪರದಾಡುವಂತಾಗ್ತಿದೆ. ಬೆಲೆಯ ಮೇಲೆ ನಿಯಂತ್ರಣ ಇಲ್ಲದಿರುವುದು ಇದು ಸುಲಿಗೆಗೆ ಕಾರಣವಾಗಿದೆ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಆಟೋ ಎಲ್ಪಿಜಿ ಬೆಲೆ ಏರಿಕೆಯಿಂದ ಆಟೋ ಪ್ರಯಾಣ ದರ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಆಟೋ ಚಾಲಕರು ಈ ನಷ್ಟವನ್ನ ಸರಿದೂಗಿಸಲು ಪ್ರಯಾಣದ ಬಾಡಿಗೆ ದರವನ್ನ ಹೆಚ್ಚಿಸಲೇಬೇಕಾದ ಅನಿವಾರ್ಯತೆ ಇದೆ. ಲೀಟರ್ಗೆ ₹6 ಹೆಚ್ಚಾಗಿರುವುದರಿಂದ ಹಳೆಯ ಮೀಟರ್ ದರದಲ್ಲಿ ಆಟೋ ಓಡಿಸುವುದರಿಂದ ನಷ್ಟವಾಗುತ್ತೆ ಅಂತಿದ್ದಾರೆ ಚಾಲಕರು. ಒಂದು ವೇಳೆ ದರ ಏರಿಕೆ ಮಾಡಿದರೆ ಇದರ ನೇರ ಪರಿಣಾಮ ಪ್ರಯಾಣಿಕರ ಮೇಲೆ ಬೀಳಲಿದೆ. ದಿನನಿತ್ಯ ಆಟೋಗಳಲ್ಲಿ ಓಡಾಡೋ ಜನ ಆಟೋಗಳನ್ನು ಹತ್ತೋದಕ್ಕೆ ಭಯ ಬೀಳೋ ಥರ ಆಗಿಬಿಡುತ್ತೆ. ಗ್ಯಾಸ್ ಬೆಲೆ ಏರಿಕೆಯಿಂದಲೇ ತತ್ತರಿಸಿದ ಜನರಿಗೆ ಆಟೋ ಪ್ರಯಾಣವು ದುಬಾರಿಯಾದರೆ ಕಿರಿಕಿರಿ ಹೆಚ್ಚಾಗೋದರ ಜೊತೆಗೆ ಜೇಬಿಗೆ ಭಾರ ಅನ್ನಿಸೋದಂತೂ ಪಕ್ಕ. ಬೆಲೆ ಏರಿಕೆ ವಿರುದ್ಧ ಖರ್ಗೆ ಕಿಡಿ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಹಾಗೂ ಆಟೋ ಎಲ್ಪಿಜಿ ದರ ಏರಿಕೆ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದಾರೆ. ಜಾಗತಿಕ ಮಾರುಕಟ್ಟೆಯ ನೆಪ ಹೇಳಿ ದೇಶದ ಜನರನ್ನ ಸುಲಿಯುವ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ.
ಹೀಗೆ ಆದರೆ ಬಡವರು ಮತ್ತು ಕಾರ್ಮಿಕ ವರ್ಗದವರು ಬದುಕುವುದು ಹೇಗೆ ಅಂತಲೂ ಕಟುವಾಗಿ ಪ್ರಶ್ನಿಸಿದ್ದಾರೆ. ಪ್ರಪಂಚದಲ್ಲಿ ಯುದ್ಧ ನಡೆದಿದೆ, ಅದನ್ನು ನಿಲ್ಲಬೇಕು ಮತ್ತು ಅದರಿಂದ ಇಡೀ ಮಾನವ ಕುಲಕ್ಕೆ ಹಾನಿ ಆಗ್ತಾ ಇದೆ. ಎರಡು ದೇಶದ ಕಲಹ ಇವತ್ತು ನೂರಾರು ದೇಶಗಳಿಗೆ ನುಂಗಿದೆ. ನೀವು ನೋಡಿದಂಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಕನ್ಸ್ಯೂಮರ್ ಗೂಡ್ಸ್ ಎಲ್ಲನೂ ಕೂಡ ಇವತ್ತು ಗಗನಕ್ಕೆ ಏರ್ತಾ ಇದೆ. ಅದಕ್ಕೆ ಯುದ್ಧ ನಿಲ್ಲಬೇಕು. ಬೆಲೆ ಏರಿಕೆಯ ತಾಪಕ್ಕೆ ಡಿಸಿಎಂ ಡಿಕೆಶಿ ವಾಗ್ದಾಳಿ. ಇನ್ನು ಆಟೋ ಎಲ್ಪಿಜಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಚುನಾವಣೆ ಮುಗಿಯಲಿ ಅಂತಾನೆ ಬಿಜೆಪಿಗರು ಕಾಯ್ತಾ ಇದ್ರು. ಚುನಾವಣೆ ಮುಗಿದ ಕೂಡಲೇ ಗ್ಯಾಸ್ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಜನಸಾಮಾನ್ಯರು ಹಾಗೂ ದುಡಿಯುವ ಕಾರ್ಮಿಕರ ಬಗ್ಗೆ ಬಿಜೆಪಿಗರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಡಿಕೆ ಶಿವಕುಮಾರ್ ಟೀಕಿಸಿದ್ದಾರೆ. ಬಡಜನತೆಗೆ ದ್ರೋಹ ಬಗೆದಿದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ಕೆ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ ಅಂತಂದರೆ ಹೆಂಗೆ ಬದುಕಬೇಕು? ಈಗಾಗಲೇ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನಸಾಮಾನ್ಯರಿಗೆ ಈ ವಾಣಿಜ್ಯ ಸಿಲಿಂಡರ್ ಮತ್ತು ಆಟೋ ಗ್ಯಾಸ್ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಬಿಸಿಲು ಒಂದು, ಟ್ರಾಫಿಕ್ ಒಂದು, ಗ್ಯಾಸ್ ಸಿಗ್ತಾ ಇಲ್ಲ, ಈ ಥರ ಆದರೆ ಯಾಕೆ ಜೀವನ ಮಾಡೋದು ಹೇಳಿ. ಗ್ಯಾಸು ಸಿಗ್ತಾ ಇಲ್ಲ, ರೈಟು ಜಾಸ್ತಿ, ಒಂದಕ್ಕೆ 2 ರೈಟ್ ಕೊಡಬೇಕು. ಮತ್ತು ಬಿಸಿಲು, ಹೆವಿ ಟ್ರಾಫಿಕ್ಕು, ಹೆವಿ ಇದು ಬಿಸಿಲು, ಈ ಥರ ಆದರೆ ಜೀವನ ಯಾಕೆ ಮಾಡಬೇಕು? ಹಾಂ, ಬೇರೆ ಎಲ್ಲ ಈಗ ಬೇರೆ ಕಡೆ ಎಲ್ಲ ಜಾಸ್ತಿ ಆದರೆ ಹೋಟ್ಲಲ್ಲಿ ತಿಂಡಿ ರೇಟ್ ಜಾಸ್ತಿ ಮಾಡ್ತಾರೆ. ಆದರೆ ಈಗ 1 ತಿಂಗಳಿಂದ ನಮ್ಮದು ಗ್ಯಾಸ್ ಸಿಗ್ತಾ ಇಲ್ಲ, ರೇಟ್ ಜಾಸ್ತಿ ಆಗಿದೆ, ಯಾರು 10 ರೂಪಾಯಿ ಕೊಡಿ ಅಂದ್ರೂ ಕೊಡೋದಿಲ್ಲ. ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆಗಳು ಆಕಾಶ ಮುಟ್ಟಿವೆ. ದಿನಸಿ ಬೆಲೆಗಳು ಕಡಿಮೆಯಾಗುವ ಲಕ್ಷಣಗಳೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಹೋಟೆಲ್ ಊಟ ಮತ್ತು ಸಾರಿಗೆ ವೆಚ್ಚವೂ ದುಬಾರಿಯಾದರೆ ದಿನವಿಡೀ ದುಡಿದು ಜೀವನ ಸಾಗಿಸುವ ಕಾರ್ಮಿಕರು, ಜನಸಾಮಾನ್ಯರ ಪಾಡೇನು? ಮುಂದಿನ ದಿನಗಳಲ್ಲಿ ಬದುಕು ಇನ್ನಷ್ಟು ದುಸ್ತರವಾಗಲಿದೆ ಅನ್ನೋದಂತೂ ಸತ್ಯ.